ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಅಜಯ್. ಬಿಜೆಪಿಗೆ 3ನೇ ಸಿಎಂ ಟ್ವೀಟ್ ಹಿಂದಿನ ಅಸಲಿ ಟ್ವಿಸ್ಟ್. ನಾಯಕತ್ವ ಫೈಟ್ ಮುಚ್ಚಿಕೊಳ್ಳೋಕೆ 3ನೇ ಸಿಎಂ ಅಸ್ತ್ರ. ಕೆಣಕಿದ ಕಾಂಗ್ರೆಸ್ಗೆ ಕೇಸರಿ ಟೀಮ್ ಟಕ್ಕರ್. ಇದೇ ಹೊತ್ತಿನ ಇನ್ಸೈಡ್ ಸ್ಟೋರಿ ಕೈ ಟ್ವೀಟ್ ಟ್ರಿಕ್ಸ್. ಕೇಸರಿ ಟೀಮ್ನಲ್ಲಿ ಕಿಚ್ಚು ಹೊತ್ತಿಸಿದೆ ಕಾಂಗ್ರೆಸ್ನ ಟ್ವೀಟ್. ಈಗಾಗಲೇ ಕಾಂಗ್ರೆಸ್ನ 3ನೇ ಸಿಎಂ ಟ್ವೀಟ್ಗೆ ನಾಯಕರು ಟಕ್ಕರನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯಲ್ಲಿ ಈಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. 2023ಕ್ಕೆ ಗೇಮ್ ಪ್ಲಾನ್ ಇದು ಅಂತ ಹೇಳಲಾಗ್ತಾ ಇದ್ದು, ಮಹಾಯುದ್ಧಕ್ಕಾಗಿ ಈಗಾಗಲೇ ಟಾಪ್ ವಾರ್ ಆರಂಭ ಆಗಿದೆ. ಮಾತಿನ ಯುದ್ಧವನ್ನ ಆರಂಭ ಮಾಡಲಾಗಿದೆ. ರಣತಂತ್ರಗಳನ್ನ ಹೆಣಿಲಾಗ್ತಾ ಇದೆ. ಹಾಗಾದ್ರೆ ಈಗ ಯಾವ ರೀತಿಯಾಗಿ ಒಂದ್ ಕಡೆ ಈಗ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ. ನೀವು ಕಲಿಬೇಕಾ? ನೀವು ಮಾಡ್ಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸರ್ಕಾರ ಮತ್ತೊಂದು ಕಡೆ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ರಣತಂತ್ರಗಳನ್ನ ಹೆಣಿತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಈಗ ಕಾಂಗ್ರೆಸ್ ಮಾಡಿರುವಂತಹ ಕೆಪಿಸಿಸಿ ಮಾಡಿರುವಂತಹ ಈ ಒಂದು ಟ್ವೀಟ್ ಇದೆಯಲ್ಲ, ಸಾಕಷ್ಟು ಸಂಚಲನವನ್ನ ಹುಟ್ಟು ಹಾಕಿದೆ. ಬಿಜೆಪಿ ವಲಯದಲ್ಲಿ ಈಗ ಒಂದ್ ಕಡೆ ಆತಂಕವಾದ್ರೆ, ಮತ್ತೊಂದ್ ಕಡೆ ಇದಕ್ಕೆ ಸಾಕಷ್ಟು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಕೇಸರಿ ಟೀಮ್ನಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಈ ಟ್ವೀಟ್ ಸಾಕಷ್ಟು ಕಿಚ್ಚನ್ನೇ ಹೊತ್ತಿಸಿದೆ. ಈಗ ಈ ಹಿನ್ನೆಲೆಯಲ್ಲಿ ಈಗ ಅನೇಕ ಬಿಜೆಪಿಯ ನಾಯಕರು ಈ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಮನೆಯಲ್ಲೇ ಇಂತಹ ಒಂದು ಒಡಕಿದೆ, ಅವರಲ್ಲೇ ಇಂತಹ ಒಂದು ಸಾಕಷ್ಟು ಒಳ ಜಗಳಗಳು ಇದೆ. ಅಂತಹ ಸಂದರ್ಭದಲ್ಲಿ ಈಗ ಅದನ್ನ ಮುಚ್ಚಿ ಹಾಕೋದಿಕ್ಕೆ ಬಿಜೆಪಿಯ ಮೇಲೆ ಈ ರೀತಿಯಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಬಿಜೆಪಿಯವರ ಮಾತು. ಒಟ್ಟಾರೆಯಾಗಿ ಈಗ ಕಳೆದ ನಿನ್ನೆಯಿಂದಲೂ ಕೂಡ ನಡೆದಿರುವಂತಹ ಸಾಕಷ್ಟು ಬೆಳವಣಿಗೆಗಳು ಈಗ ಯಾವ ರೀತಿಯಂತಹ ಸಂಚಲನವನ್ನ ಹುಟ್ಟು ಹಾಕಿದೆ, ಯಾವ ರೀತಿಯ ಪರಿಣಾಮಗಳನ್ನ ಬೀರ್ತಾ ಇದೆ, ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ ಜೊತೆ ಇದರ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸಂಕೇತ್ ಎಂ ಏಣಗಿ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ಹಾಗೆ ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿರುವಂತಹ ಈರಣ್ಣ ಕಡಾಡಿ ಅವರು ಜಾಯ್ನ್ ಆಗಿದ್ದಾರೆ. ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಓಕೆ, ಸಂಕೇತ್ ಎಂ ಏಣಗಿ ಅವರು, ಈಗ ಕಾಂಗ್ರೆಸ್ನ ಒಳ ಜಗಳವನ್ನ ಮುಚ್ಚಿ ಹಾಕೋದಿಕ್ಕೆ ಇಂತಹ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಯಾಕಂದ್ರೆ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು, ನಿಮ್ಮಲ್ಲೇ ಒಡಕಿದೆ, ನಿಮ್ಮ ಮನೆಯಲ್ಲೇ ಈ ಮನೆನೇ ಕೆಟ್ಟು ಹೋಗಿದೆ, ಉಳಿದವರ ಮನೆಯನ್ನು ಕೂಡ ಕೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ, ಮೊದಲು ಅದನ್ನ ಸರಿ ಮಾಡ್ಕೊಳ್ಳಿ ಅಂತ. ರಾಜ್ಯದ ಜನತೆ ಎದುರುಗಡೆ ಎರಡು ಘಟನಾವಳಿಗಳು ಕಣ್ಣೆದುರುಗಡೆನೆ ಇದೆ. ಒಂದ್ ಕಡೆಗೆ ಒಬ್ಬ CLP ಲೀಡರು ಅವರ ಅಮೃತ ಮಹೋತ್ಸವ ಅಂದ್ರೆ 75 ವರ್ಷದ ಬರ್ತ್ಡೇ ಆಚರಣೆಯಲ್ಲಿ ಸಮಾಜಮುಖಿಯಾದಂತ ಸಾಕಷ್ಟು ಜನ ಅದರಲ್ಲಿ ಭಾಗವಹಿಸಿ ಅವರಿಗೆ ಸಮಾಜದ ಬಗ್ಗೆ ಕಾಳಜಿಯನ್ನ ವ್ಯಕ್ತಪಡಿಸಿ, ಸಮಾಜದ ಬಗ್ಗೆ ಅನುಕೂಲ ಆಗುವಂತ ವಿಚಾರಗಳನ್ನ ಮಾತನಾಡಿ, ಸಮಾಜಕ್ಕೆ ಯಾವ ರೀತಿ ಒಳ್ಳೇದನ್ನು ಕೊಡಬೇಕು, ಸರ್ಕಾರದಿಂದ ಏನೇನ್ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ. ಒಂದ್ ಕಡೆಗೆ ಲಕ್ಷಾನುಗಟ್ಲೆ ಜನ ಬರ್ತಾರೆ ಅಲ್ಲಿ ಒಂದ್ ಕಡೆಗೆ. ಇನ್ನೊಂದು ಕಡೆಗೆ ಅಧಿಕಾರಶಾಹಿ ಅಧಿಕಾರದಲ್ಲಿ ಇರುವಂತ ಒಂದು ಪಕ್ಷದ ಅಧ್ಯಕ್ಷರಿಗೆ ಜನ, ಅವ್ರದೇ ಪಕ್ಷದ ಜನ ಘೇರಾವ್ ಹಾಕಿ ಅವ್ರ ಕಾರೆಲ್ಲ ಅಲ್ಲಾಡ್ಸಿ, ಕಾರಿನಿಂದ ಹೊರಗಡೆ ಸೆಕ್ಯೂರಿಟಿ ಇಲ್ಲದ ಬರೆದಂತ ಪರಿಸ್ಥಿತಿ. ಒಂದ್ ಕಡೆಗೆ ಗೃಹ ಮಂತ್ರಿಗೆ ಘೇರಾವ್ ಹಾಕಿ ಅವ್ರ ಮನೆಗೆ ತೊಂದರೆ ಕೊಟ್ಟು ಅವ್ರ ಮನೆಗೆಲ್ಲ ನುಗ್ಗಿ ದಾನ ಪಕ್ಷದವರು ಮಾಡಿರೋದು ಕಂಡು ಮುಂದೆ ಇದೆ. ಆ ನಂತರ ಅವ್ರ ಪಕ್ಷದವರೇ ಎಷ್ಟೋ ಜನ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅವ್ರ ಕಾರ್ಯಕರ್ತರಲ್ಲಿ ಈಗಾಗಲೇ ಅಸಮಾಧಾನ ಶುರುವಾಗಿದೆ. ಅವ್ರಿಗೆ ಯಾವುದೇ ರಕ್ಷಣೆ ಇಲ್ಲ, ಜೀವಕ್ಕೆ ರಕ್ಷಣೆ ಇಲ್ಲ. ಹಿಂದೂ ಮುಸ್ಲಿಂ ಅಂತೆಲ್ಲ ನಾನು ಹೇಳ್ತಾ ಇರೋದು, ಯಾವುದೇ ವ್ಯಕ್ತಿಯ ಕರ್ನಾಟಕದಲ್ಲಿ ಯಾವುದೇ ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲದ ಪರಿಸ್ಥಿತಿ ಇನ್ನೊಂದ್ ಕಡೆ ಬಂದಿದೆ. ಕಾಂಗ್ರೆಸ್ ನಲ್ಲಿ ಬಲವಂತದ ಒಗ್ಗಟ್ಟು ಪ್ರದರ್ಶನ ಮಾಡುವಂತ ಕೆಲಸ ಕಾರ್ಯಗಳು 2 ಕಾರ್ಯಕ್ರಮದಲ್ಲೂ ಕೂಡ ನಾವು ನೋಡಿದ್ವಿ ಅಂತ ಹೇಳಿ. ಸೊ ಹೇಳ್ತೀನಿ ನಾನು ಹೇಳೋರ್ಗೆ ಒಂದೇ ವಿಚಾರ. ಈಗ ಒಂದ್ ಕಡೆಗೆ ಅಸಮರ್ಥವಾದ ಸರ್ಕಾರ, ಅಸಮಂಜಸವಾದ ಕಾನೂನುಗಳು ಮತ್ತೆ ಅಪವಿತ್ರವಾದ ವಿಚಾರಗಳು ಇವೆಲ್ಲ ಒಂದ್ ಕಡೆಗಿದ್ರೆ, ಇನ್ನೊಂದ್ ಕಡೆಗೆ ಸಮಾಜಮುಖಿಯಾದಂತ ವಿಚಾರಗಳು, ಸಮಾಜಮುಖಿಯಾದಂತ ಶಕ್ತಿ ಪ್ರದರ್ಶನ ಅಂತಾನೆ ಅನ್ಕೊಳ್ಳಿ, ನಿಮ್ಮ ಭಾಷೆಯಲ್ಲಿ ಏನ ಅನ್ಕೊಳ್ಳಿ. ಒಂದ್ ಕಡೆಗೆ ಈ ತರ ಇದ್ದಾಗ ಈಗ ಒಂದು ಪಕ್ಷ ಯಾವ ಮಟ್ಟಕ್ಕೆ ಹೀನ ಪರಿಸ್ಥಿತಿಯಲ್ಲಿ ತಲುಪ ಹಾಕಿದೆ ಅಂತಂದ್ರೆ, ಈಗ ಯಡಿಯೂರಪ್ಪನವರಿದ್ದಾಗ ಈ ಪರಿಸ್ಥಿತಿ ಇರ್ಲಿಲ್ಲ. ಯಡಿಯೂರಪ್ಪನವರಿದ್ದಾಗ ಕರ್ನಾಟಕದಲ್ಲಿ ಯಾವುದೇ ದಾಂಧಲೆಗಳೆಲ್ಲಾಗ್ಲಿಲ್ಲ, ಕೋಮು ಗಲಭೆಗಳಾಗ್ಲಿಲ್ಲ. ಈಗ ಇವ್ರು ಬಂದ ನಂತರನೇ ಯಾಕೆ ಆಗ್ತಾ ಇರೋದು ಅಂತಂದ್ರೆ,
ಇವರ ಹತ್ರ ಯಾವುದೇ ಶಕ್ತಿಯನ್ನ ಕೊಟ್ಟಿಲ್ಲ, ಯಾವುದೇ ಅಧಿಕಾರವನ್ನು RSS ದವರು ಕೊಟ್ಟಿಲ್ಲ ಅಥವಾ ಹೈಕಮಾಂಡ್ ಕೊಟ್ಟಿಲ್ಲ. ಎಲ್ಲಾ ಅಧಿಕಾರವನ್ನು ಇವರನ್ನ ಮೊಟಕುಗೊಳಿಸಿ ಹೆಸರಿಗೆ ಮಾತ್ರ ಇವ್ರನ್ನ CM ಮಾಡಿ ಕುಡಿಸಿದ್ರೆ ಮತ್ತೆ ಇದೇ ಪರಿಸ್ಥಿತಿ ಆಗ್ಲಾರ್ದೆ ಕಾಂಗ್ರೆಸ್ ಕೂಡ ಅಂತಹದ್ದೇ ಆರೋಪ ಕೇಳಿ ಬಂದಿತ್ತು. ಯಾಕಂದ್ರೆ ಡೆಲ್ಲಿಯಿಂದ ಚೀಟಿ, ಈಗ ಚೀಫ್ ಮಿನಿಸ್ಟರ್ ಅಲ್ಲ ಅವರು ಚೀಟಿ ಮಿನಿಸ್ಟರ್ ಅಂತ ಹೇಳಿ ನಾನು ಮಾತನಾಡ್ತೀನಿ, ಅದ್ರ ಬಗ್ಗೆ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಈರಣ್ಣ ಕಡಾಡಿ ಅವರೀಗ ಬಸವರಾಜ ಬೊಮ್ಮಾಯಿ ಅವರು 1 ತಿಂಗಳ ಆದ್ಮೇಲೆ CM ಆದ ನಂತರದಿಂದಲೇ ಆರಂಭ ಆಯಿತು. CM ಬದಲಾವಣೆ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾನೆ ಇತ್ತು. ಸಾಕಷ್ಟು ರೀತಿಯಲ್ಲಿ ವಿಚಾರಗಳು ಹರಿ ಬರ್ತಾನೆ ಇತ್ತು. ಆದ್ರೆ ಯಾಕೆ ಇಂತಹ ಪರಿಸ್ಥಿತಿ ಇದೆ ಬಿಜೆಪಿಗೆ? ಹಾಗಾದ್ರೆ ನಾಯಕತ್ವ ಸ್ಟ್ರಾಂಗ್ ಇಲ್ವಾ, ಅಥವಾ ಚುನಾಯಿತ ಜನಪ್ರತಿನಿಧಿಗಳು ಸ್ಟ್ರಾಂಗ್ ಇಲ್ವಾ, ಹೈಕಮಾಂಡ್ ಸ್ಟ್ರಾಂಗ್ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಇಲ್ಲಿ ಅಂತ. ಇಲ್ಲ, ಯಾವುದೇ ಆ ತರದ ಘಟನಾವಳಿಗಳು ಇಲ್ಲ. ಕೇವಲ ಒಂದು ವ್ಯವಸ್ಥೆ. ಕಾಂಗ್ರೆಸ್ ಪಾರ್ಟಿ ಯಾವಾಗ ಸನ್ಮಾನ್ಯ ಸಿದ್ದರಾಮಯ್ಯೋತ್ಸವ ಏನು ಮಾಡಿತು, ಅವತ್ತು ಅವ್ರ ಪಕ್ಷದ ಅಧ್ಯಕ್ಷರ ಹೇಳಿಕೆಯನ್ನ ನಾವು ಗಮನಿಸಬೇಕು. DK ಶಿವಕುಮಾರ್ ಅವರ ಹೇಳಿಕೆಯನ್ನ, ಯಾವುದೇ ವ್ಯಕ್ತಿ ಪೂಜೆ ಬೇಡ, ಪಕ್ಷದ ಪೂಜೆ ಮಾಡ್ಬೇಕು ಅನ್ನುವಂಥದ್ದು ದೊಡ್ಡ ಆಗ್ರಹ ಮಾಡಿದ್ರು. ಅದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಉತ್ಸವ ನಡಿಬಾರದನ್ನುವಂತ ಬಹಳ ಪ್ರಬಲವಾದಂತ ಇಚ್ಛೆ ಅವ್ರದ್ದು ಆಗಿತ್ತು. ಆದ್ರೆ ಅದನ್ನೆಲ್ಲ ಮೀರಿ ಅಲ್ಲಿ ಉತ್ಸವ ನಡೀತು. ಆ ಉತ್ಸವದ ನಂತರ ಎದ್ದಿರತಕ್ಕಂತ ಬಿರುಗಾಳಿ ಏನಿದೆ ಕಾಂಗ್ರೆಸ್ ಪಕ್ಷದ ಒಳಗಡೆ, ಅದು ಹೊರಗಡೆ ಕಾಣ್ತಿಲ್ಲ ಅಷ್ಟೇ. ಆದ್ರೆ ಆ ನಾಯಕತ್ವದ ಒಂದು ಕೂಗೇನಿದೆ, ಯಾರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿನೋ ಅಥವಾ DK ಶಿವಕುಮಾರ್ ಅವರು ಮುಖ್ಯಮಂತ್ರಿನೋ, ಇವರಿಬ್ರೇ ಯಾಕೆ ಆಗ್ಬೇಕು, ನಾನ್ ಯಾಕೆ ಆಗ್ಬಾರ್ದು ಅಂತ ಹೇಳಿ MB ಪಾಟೀಲ್ರು ಲಿಂಗಾಯತರ ತಾಳವನ್ನು ಉರುಳಿಸಿದ್ರು. ಅದ್ರ ಜೊತೆಗೆ ಜಮೀರ್ ಅಹಮದ್ ಅವರು, ನಾವು ಮುಸ್ಲಿಮರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದೀವಿ, ನಾವು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದಲ್ಲ ಅನ್ನುವಂತ ಒಂದು ವಿಚಾರವನ್ನ ಹರಿಬಿಟ್ರು. ಈ ರೀತಿ ಪರಮೇಶ್ವರ್ ಅವರು ಕೂಡ ದಲಿತ ಮುಖ್ಯಮಂತ್ರಿ, ಖರ್ಗೆ ಅವರು ಕೂಡ ದಲಿತ ಮುಖ್ಯಮಂತ್ರಿ, ಈ ತರದ ಅಸ್ತ್ರಗಳನ್ನ ಏನು ಉಪಯೋಗ ಮಾಡ್ತಾ ಬಂದ್ರು. ಕಾಂಗ್ರೆಸ್ ನಲ್ಲಿ ಹಚ್ಚಿರ್ತಕ್ಕಂತ ಓಕೆ, ನಾನು ಮಾತನಾಡಿಸ್ತೀನಿ ಈರಣ್ಣ ಕಡಾಡಿ ಅವರನ್ನ. ಈಗಾಗಲೇ ಟೆಕ್ನಿಕಲ್ ಸಮಸ್ಯೆ ಆಗಿದೆ. ಸಂಕೇತ ಮೇಣಗಿ ಅವರೇ, ಈಗ ಕಾಂಗ್ರೆಸ್ನಲ್ಲೇ CM ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಒಬ್ಬೊಬ್ರು ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡೋದಾದ್ರೆ ಈಗಾಗಲೇ ಚೀಫ್ ಮಿನಿಸ್ಟರ್ ಆಗಿರ್ಲಿಲ್ಲ, ಆ ಸಂದರ್ಭದಲ್ಲಿ ಚೀಟಿ ಮಿನಿಸ್ಟರ್ ಆಗಿದ್ರು, ಡೆಲ್ಲಿಯಿಂದ ಚೀಟಿ ಬರ್ತಾ ಇತ್ತು, ಅದನ್ನ ಆ ರೀತಿಯಾಗಿ ಅವರು ಅದನ್ನ ಅಳವಡಿಕೆ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇತ್ತು ಅನ್ನೋದು ಒಂದ್ ಕಡೆ. ಆದ್ರೆ ಅದೇ ಸಂದರ್ಭದಲ್ಲೂ ಕೂಡ ಈಗ ಅನೇಕ ನಾಯಕರು ಹೇಳ್ತಾ ಇದ್ದಾರೆ, ಈಗ ಆಗ್ಲೂ ಕೂಡ ಕಾಂಗ್ರೆಸ್ ನಲ್ಲೂ ಕೂಡ 3 ಮಂದಿ CM ಆಗಿದ್ರು ಅಂತ ಹೇಳಿ. ಸೊ ಯಾಕೆ ನಮ್ಮ ತಟ್ಟಲ್ಲಿ ಏನ್ ಈ ರೀತಿ ಅಂತ ಹುಡುಕುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಯಾಕೆ ಮಾಡ್ಕೊಳ್ತಾ ಇದೆ? ಅವರ ಮನೆ ಸರಿ ಮಾಡ್ಕೊಳ್ಳಿ. ಈಗ ನೋಡಿ, ಬಿಜೆಪಿ ಅವರು ಮತ್ತು ಬಿಜೆಪಿ ಧುರೀಣರು ಅಥವಾ ಬಿಜೆಪಿ ಟ್ವೀಟ್ ಗಳನ್ನ ನೀವು ನೋಡ್ತಾ ಹೋದ್ರೆ ಎಲ್ಲದರಲ್ಲೂ ಅವರು ಹೇಳ್ತಾ ಇರೋದು ಒಂದೇ ವಿಚಾರ. ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಪದಕ್ಕೆ ಈಗ ಸ್ವಲ್ಪ ಗೊಂದಲ ಇದೆ ಅಂತ. ನಾನು ಒಂದ್ ಮಾತು ಹೇಳಲು ಇಚ್ಛೆ ಪಡ್ತೀನಿ ಇದ್ರಲ್ಲಿ. ಏನಂದ್ರೆ ಅವ್ರ ಪ್ರಕಾರನು ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು. ಇದರಲ್ಲಿ ಬಾಕಿ ಇರೋದು ಯಾರು ಚೀಫ್ ಮಿನಿಸ್ಟರ್ ಆಗ್ಬೇಕು ಮಾತ್ರ ಅನ್ನೋದು ಗೊಂದಲ ಇದೆ ಅಂತ ಮಾತನ್ನ ಹೇಳ್ತಾ ಇರೋದು. ನೀವು ಹಗಲು ಕನಸು ಕಾಣ್ತಾ ಇದ್ದೀರಿ. ರಾಜ್ಯದ ಮುಖ್ಯಮಂತ್ರಿ ಇನ್ನು ಅಧಿಕಾರಕ್ಕೇ ಬರ್ದೇನೆ ನಮ್ಮ ಮುಖ್ಯಮಂತ್ರಿ ಪೊಸಿಷನ್ ಶಾಸಕರ ಪಕ್ಷದ ಮುಖಾಂತರ ಮುಖ್ಯಮಂತ್ರಿನ ಆಯ್ಕೆ ಮಾಡಬೇಕಾಗ್ತದೆ. ಆ ಶಾಸಕರನ್ನ ಆಯ್ಕೆ ಮಾಡತಕ್ಕಂತ ಪರಮಾಧಿಕಾರ ಈ ರಾಜ್ಯದ ಮತದಾರರಿಗಿದೆ, ಜನರಿಗಿದೆ, ಜನಾರ್ದನಿಗಿದೆ. ಅದನ್ನ ಓವರ್ಟೇಕ್ ಮಾಡಿ ನಾವೇ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ತಕ್ಕಂತ ಭಂಡತನವನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಏನ್ ಮಾಡ್ತಾ ಇದೆ, ಅದು ಸ್ವಯಂ ಒಂದು ದೊಡ್ಡ ಅಪರಾಧ. ಇದು ಈ ರೀತಿ ಅದನ್ನ ಮತದಾರರ ಹಕ್ಕನ್ನ ನೀವು ತೇಜೋವಧೆ ಮಾಡ್ಲಿಕ್ಕೆ ಅಥವಾ ಅದನ್ನ ಓವರ್ಟೇಕ್ ಮಾಡಿಕೊಳ್ಳಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಇವತ್ತು ನಾನು ಮುಖ್ಯಮಂತ್ರಿ, ನಮ್ಮ ಪಕ್ಷ ಮುಖ್ಯಮಂತ್ರಿ ಬರ್ತದೆ, ಅವ್ರು ಒಪ್ಕೊಂಡಿದ್ದಾರೆ, ಯಾರು ಒಪ್ಕೊಳ್ತಾರೆ? ಈಗ ನೋಡಿ, ನಮ್ಮ ಈರಣ್ಣ ಕಡಾಡಿ ಅವರು ಹೇಳಿದ್ರು, 2-3 ವಿಚಾರಗಳನ್ನು ಹೇಳಿದ್ರು. ನಮ್ಮವ್ರು ಯಾರು ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಸಿದ್ದರಾಮಯ್ಯನವರು ಕೂಡ ಅವತ್ತಿನ ಬೆಳಗ್ಗಿನ ದಿನ ಇಂಡಿಯಾ ಟುಡೇ ನ್ಯೂಸ್ ಚಾನೆಲ್ಗೆ ಹೇಳಿರುವಂತ ಇಂಟರ್ವ್ಯೂದಲ್ಲಿ ಸ್ಪಷ್ಟ ಹೇಳಿರೋದಂದ್ರೆ, ನಮ್ಮಲ್ಲಿ ಮೊದಲಿಗೇನೆ ಮುಖ್ಯಮಂತ್ರಿ ಇವರೇ ಅಂತ ಘೋಷಣೆ ಮಾಡ್ಕೊಳ್ಳುವಂತ ಡೆಮೋಕ್ರಸಿ ನಮ್ಮಲ್ಲಿ ಇಲ್ಲ. ನಮ್ಮ ಪಕ್ಷದ ಡೆಮೋಕ್ರಸಿ ಯಾವ ರೀತಿ ಅಂತಂದ್ರೆ, ಮೊದಲು ವೋಟರ್ಸ್ ಅವ್ರ MLA ಗಳನ್ನ ಎಲೆಕ್ಟ್ ಮಾಡ್ಬೇಕು, MLA ಗಳು ಅವ್ರನ್ನ ಲೀಡರ್ ಗಳನ್ನ ಎಲೆಕ್ಟ್ ಮಾಡ್ಬೇಕು, ನಂತರ ಹೈಕಮಾಂಡ್ ಅಪ್ರೂವಲ್ ತಗೊಂಡು CM ಆಗೋದು. ಅವ್ರ CM ನಾನ್ CM ಅನ್ನೋ ಪ್ರಶ್ನೆ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರ ಸ್ಪಷ್ಟತೆಯನ್ನ ನೀಡಿದ್ದಾರೆ. ಯಾರು ಸಿದ್ದರಾಮಯ್ಯನವರು ನೀಡಿದ್ದಾರೆ, ಮತ್ತೆ ಶಿವಕುಮಾರ್ ಅವರು ನೀಡಿದ್ದಾರೆ, ಮತ್ತೆ ಬೇರೆ ಬೇರೆ ಹಿರಿಯ ಒಂದ್ ಸೆಕೆಂಡ್ ತಾವ್ ಹೇಳಿದ್ರಿ, ನಾನು ಹೇಳ್ತಾ ಇದ್ದೀನಿ, ತಾವ್ ಹೇಳಿದ್ರಿ, ಅದಕ್ಕೆ ನಾನು ಕಾರ್ಯಕ್ರಮಗಳ ಮೂಲಕ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನ ಏನಂದ್ರೆ ಯಾರು ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆ ಯಾವಾಗ ನೋಡಿ, ಸಿದ್ದರಾಮಯ್ಯನವರು ಯಾವತ್ತೂ ನಾನು ಮುಖ್ಯಮಂತ್ರಿ ಹೇಳಿ
ಈಗ ಈರಣ್ಣ ಆದ್ರೆ ಅವರ ಇಡೀ ಸುಮ್ಮಯ್ಯನವ್ರನ್ನ ಮುಖ್ಯಮಂತ್ರಿ ಅಂತ ವೈಭವೀಕರಿಸ್ತಾ ಇದ್ದಾರೆ. ಅದು ಅದು ಸುಳ್ಳು. ಹಾಗಾದ್ರೆ ನೀವು ಆ ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿನ ಬೆಂಬಲಿಸಲಿಕ್ಕೆ ಒಂದ್ ಕಡೆ ಹೊರಟಿದ್ದೀರಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಿ ಪಾದಯಾತ್ರೆ ಮುಖಾಂತರ ಮಾಡೋದ್ರ ಮುಖಾಂತರ ಅವರು ಮುಖ್ಯಮಂತ್ರಿ ಅಂತ ಅವರು ಬೆಂಬಲಿಸಿಕೊಳ್ಳಿಕ್ಕೆ ಹೊರಟಿದ್ದಾರೆ. ನೋಡಿ, ಈರಣ್ಣ ಕಡಾಡಿ ಅವರ ಒಂದು ವಿಚಾರವನ್ನು ಗಮನಿಸಬೇಕಾಗ್ತದೆ, ಅವ್ರ ಪಕ್ಷದವರು ಗಮನಿಸಬೇಕಾಗ್ತದೆ. ಈಗ ನಮ್ಮಲ್ಲಿ ಮುಖ್ಯಮಂತ್ರಿ ಯಾರು ಅಂತ ಹೇಳ್ಬಿಟ್ಟು ಯಾರು ಇನ್ನೂ ಆ ಪ್ರಶ್ನೆನೂ ಬಂದಿಲ್ಲ, ಉದ್ಭವ ಆಗೇನೇ ಇಲ್ಲ ಅಂತ ನಾವ್ ಹೇಳ್ತಾ ಇರೋದು. ಆ ಪ್ರಶ್ನೆ ಉದ್ಭವ ಆಗಿರೋದು ಬಿಜೆಪಿ ಅಂಗಳದಲ್ಲಿ. ಬಿಜೆಪಿ ಅವರು ಟ್ವೀಟ್ ಮಾಡ್ತಾ ಇರೋದು ಯಡಿಯೂರಪ್ಪ ನೋಡಿ ಕೇಳಿ, ಒಂದ್ ಪ್ರಶ್ನೆ ನಾನು ಹೇಳೋರಿಗೆ ತಾವು ಸ್ವಲ್ಪ ಕೇಳ್ಬೇಕಾಗ್ತದೆ. ದಯಮಾಡಿ ತಾವು ಹೇಳಿದ್ದೆ ನಾನು ಕೇಳಿದ್ದೇನೆ, ನಾವ್ ಹೇಳ್ಬೇಕಾದ್ರೆ ಸ್ವಲ್ಪ ಅವಕಾಶ ಕೊಡ್ಬೇಕಾಗ್ತದೆ. ಬಿಜೆಪಿ ಅಂಗಳದಲ್ಲಿ ನಡೀತಾ ಇರುವಂತ ಚರ್ಚೆ ಏನಂದ್ರೆ ನಮ್ಮ ಅಂಗಳದಲ್ಲಿ ಯಾವುದೇ ಚರ್ಚೆ ಆಗ್ಬೇಕು ಅಥವಾ ಸಿದ್ದರಾಮಯ್ಯನವರು ಆಗ್ತಾ ಇರುವಂತ ಚರ್ಚೆ ಅಲ್ಲ ಇದು. ನೋಡಿದ್ರಿ ಅಂದ್ರೆ ನೋಡಿ, ನಾನು ಹೇಳ್ತಾ ಇರೋದು ಒಂದೇ ವಿಚಾರ. ಬಿಜೆಪಿ ಟ್ವೀಟ್ ಗಳನ್ನ ನೀವು ತೆಗೆದು ನೋಡ್ತಾ ಹೋದ್ರೆ, ಬಿಜೆಪಿ ಅಧ್ಯಕ್ಷರ ಹೇಳಿಕೆಗಳನ್ನ ತೆಗೆದು ನೋಡ್ತಾ ಹೋದ್ರೆ, ಸಿ.ಟಿ. ರವಿ ಅವರ ಹೇಳಿಕೆಗಳನ್ನ ತೆಗೆದು ನೋಡ್ತಾ ಹೋದ್ರೆ ಅದ್ರಲ್ಲಿ ಒಂದೇ ವಿಚಾರ ಏನಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಗೆ ಆಕಾಂಕ್ಷಿನೋ ಅಥವಾ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗೆ ಆಕಾಂಕ್ಷಿನೋ ಅಂದ್ರೆ ಅವ್ರ ಅಂಗಳದಲ್ಲಿ ಇದು ಓಡಾಡ್ತಾ ಇದೆ. ಅವರಲ್ಲಿ ತೀರ್ಮಾನ ಆಗ್ಬಿಟ್ಟಿದೆ, ಅವರು ಇನ್ನು ಮುಂದೆ ದೇವರಾಣೆ ಅಧಿಕಾರಕ್ಕೆ ಬರಲ್ಲ ಅಂತೇಳಿ. ಅಂದಾಗ ಮಾತ್ರ ಇದು ಬೇರೆ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾರೆ. ತಮ್ಮ ಪಕ್ಷದ ಮುಂದಿನ ಮುಖ್ಯಮಂತ್ರಿ ಯಾರಂತ ಏನಾದ್ರು ಚರ್ಚೆ ಮಾಡಿದಾರ? ಈಗ ಬಿಜೆಪಿ ಅದನ್ನ ಕೇಳ್ತಿರೋದು, ನಮ್ಗೆ ಯಾವ ಸ್ವಾತಂತ್ರ್ಯ ಇದೆ, ಯಾರ ನಾಯಕತ್ವದಲ್ಲಿ ಹೋಗ್ತೀವಿ ನಾವು, ಯಾರ ನೇತೃತ್ವದಲ್ಲಿ ಹೋಗ್ತೀವಿ ಅನ್ನೋದು ನಮ್ಗೆ ಈಗಾಗ್ಲೇ ಗೊತ್ತಿದೆ. ಆದ್ರೆ ಕಾಂಗ್ರೆಸ್ಗೆ ಅದು ಗೊತ್ತಿಲ್ವಲ್ಲ. ಆ ರೀತಿಯ ಪ್ರಶ್ನೆ ಈಗ ಬಿಜೆಪಿ ಅವರು ಮಾಡ್ತಾ ಇರುವಂತದ್ದು. ಯಾರ ನೇತೃತ್ವದಲ್ಲಿ ಹೋಗ್ತೀರಿ ಅನ್ನೋದೇ ಗೊತ್ತಿಲ್ಲ, ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ. ಹಾಗಾದ್ರೆ ನೈತಿಕತೆ ಇದ್ರೆ ನೀವು ಅದನ್ನ ಹೇಳಿ ಜನರ ಮುಂದೆ ಅನ್ನೋದನ್ನ ನೋಡಿ. ಖಾಲಿ ಇರಲಾರದ ಪೋಸ್ಟ್ ಮಾಡ್ತಾ ಇರಲ್ಲ ಇವರು. ಪ್ರಜಾಪ್ರಭುತ್ವ ವ್ಯವಸ್ಥೆ ಅದಕ್ಕನ್ನು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಥವಾ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನಂತರ ಇಲೆಕ್ಷನ್ ಮಾಡೋದಲ್ಲ. ಪ್ರಜಾತಂತ್ರ ಅಂತ ಏನಂತಂದ್ರೆ, ಪ್ರಜಾಪ್ರಭುತ್ವ ಅಂತ ಏನಂದ್ರೆ ಮೊದಲಿಗೆ ಅವರು ಎಂಎಲ್ಎಗಳನ್ನ ಆರಿಸಬೇಕು, ನಮ್ಮ ಪಕ್ಷದ ಪ್ರತಿನಿಧಿಗಳನ್ನ ಆರಿಸಿ ಪಕ್ಷದ ಪ್ರತಿನಿಧಿಗಳನ್ನು ಅವರು ತಗೋಬೇಕಾಗ್ತದೆ. ಈಗ ಕೆಲವೊಂದು ಉದಾಹರಣೆ ಕೊಡ್ತೀನಿ ನಾನು. ವಾಜಪೇಯಿ ಅವರ ಲೀಡರ್ಶಿಪ್ ನಲ್ಲಿ ಇಲೆಕ್ಷನ್ ಆಗಿಲ್ಲ, ಅವರೇ ಮುಂದಿನ ಪ್ರಧಾನಮಂತ್ರಿ ಅಂತ ಇಲೆಕ್ಷನ್ ಆಗಿಲ್ಲ. ಆದ್ರೆ ಕೊನೆಗೆ ಅವರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದ್ರು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಇಲೆಕ್ಷನ್ ಮಾಡ್ಲಿಲ್ಲ, ಅವರ ಲೀಡರ್ಶಿಪ್ ನಲ್ಲಿ ಅವ್ರು ಮುಂದೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಎಲ್ಲೂ ಬಿಂಬಿಸ್ಲಿಲ್ಲ. ಡೆಮಾಕ್ರಸಿ ಯಾವ ರೀತಿ ಇರ್ತದೆ ಅಂತಂದ್ರೆ ಅವರು ಪ್ರಧಾನಮಂತ್ರಿ ನಂತರ ಆದ್ರು. ದೇವೇಗೌಡರು ಅದೇ ರೀತಿ ಆಗಿರೋದು, ಬಿ.ಪಿ. ಸಿಂಗ್ ಅದೇ ರೀತಿ ಆಗಿರೋದು, ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಆಗ್ಬೇಕಾದಾಗ ಅವರೊಬ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಗುಜರಾಲ್ ಆಗಿತ್ತು ಅದೇ ರೀತಿ. ಅಂದ್ರೆ ಡೆಮಾಕ್ರಸಿಯಲ್ಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮೊದಲಿಗೆ ಮುಖ್ಯಮಂತ್ರಿ ಘೋಷಣೆ ಬಿಜೆಪಿ ಅವ್ರಿಗೆ ಮಾತ್ರ ಗೊತ್ತಿರ್ಬೇಕು. ಯಾಕಂದ್ರೆ ಅವರಲ್ಲಿ ಇರೋದೇ ಒಬ್ಬರೇ ಲೀಡರ್. ಈ ರೀತಿಯಾದಂತಹ ವಿಚಾರಗಳು ಆರಂಭ ಆಗಿದ್ದು ಈಗ ಒಂದಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. ನಾನು ಮಾತನಾಡಿಸ್ತೀನಿ ಇಬ್ಬರ ಹತ್ರ ಮಾತನಾಡಿಸ್ತೀನಿ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಕಾಂಗ್ರೆಸ್ ಈಗ ಇಲ್ಲಿ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಮಾತನ್ನ ನಾವು ಕೇಳಿದ್ರೆ ಅವರು ಅದರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ, ನನಗೂ ಅದು ಗೊತ್ತೇ ಇಲ್ಲ ಹೌದಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಇನ್ನೊಂದು ಕಡೆ ಈಗಾಗಲೇ ಬಿಜೆಪಿ ಯಾಕೆ ಈ ರೀತಿಯಾದಂತಹ ಅನೇಕ ಗೊಂದಲಗಳನ್ನ ಮಾಡಿಕೊಳ್ತಾ ಇದೆ, ಹಾಗಾದ್ರೆ ಹೈಕಮಾಂಡ್ ಯಾರಿಗೆ ಇದಕ್ಕೆ ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ? ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ.